ಹಲೋ ಅರುಣ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈಗ ಯಾಕೋ ನನ್ನ ಮಗಳು ಸ್ವಲ್ಪ ದಿವಸದಿಂದ ಸೀರೆ ಮೇಲೆ ಫುಲ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ. ಯಾವಾಗಲೂ ಸೀರೆ ಹಾಕು ಅಂತಾಳೆ. ಅದರದ್ದೇ ಮ್ಯಾಚಿಂಗ್ ಬ್ಲೌಸ್ ಹಾಕಿ ಅವಳಿಗೆ ಸೀರೆ ಉಡಿಸ್ಬೇಕು. ನೋಡಿ, ಈ ಥರ ಫುಲ್ ಹಾಫ್ ಫೋಲ್ಡ್ ಮಾಡಿಬಿಟ್ಟು ಸೀರೆ ಉಡಿಸಿದ್ದೀನಿ. ತುಂಬ ಲೈಟ್ ವೆಯ್ಟ್ ಇದ್ದಿದ್ದರಿಂದ ಅವಳಿಗೆ ಕಂಫರ್ಟೇಬಲ್ ಆಗಿದೆ. ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ದಾಳೆ. ಇದಾದಮೇಲೆ ನಾನು ಅವಳಿಗೋಸ್ಕರ ಖಾರ ಮಾಡ್ತಾ ಇದ್ದೀನಿ. ಇದು ಖಾರ ಇದ್ಬಿಟ್ರೆ ಚಪಾತಿ ರೊಟ್ಟಿ ಯಾವುದಿದ್ರು ಅದ್ರ ಜೊತೆಗೆ ಚೆನ್ನಾಗಿ ತಿಂತಾಳೆ. ಸೊ ಅದಕ್ಕೋಸ್ಕರ ಮೊದಲು ಮೆಣಸಿನ್ಕಾಯಿನ ವಾಶ್ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ಹಸಿ ಮೆಣಸಿನ್ಕಾಯ್ದು ಒಂದು ಖಾರ ಮಾಡಿದ್ದೆ, ಬಟ್ ಇದನ್ನು ಇರಲಿ ಅಂತ ಮಾಡ್ತಾ ಇದ್ದೀನಿ. ಫಸ್ಟ್ ವಾಶ್ ಮಾಡ್ಕೊಂಬಿಟ್ಟು ಫಸ್ಟ್ ಬರೀ ಎಣ್ಣೆ ಹಾಕ್ದೇನೆ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲದ್ರದ್ದು ನೀರಿನ ಅಂಶ ಎಲ್ಲ ಹೋಗ್ಬಿಡಲಿ ಅಂತ ಹೇಳಿ ಎಣ್ಣೆ ಏನು ಹಾಕಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಬಾಣಲಿಲಿ ಜಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು. ಇದಾದಮೇಲೆ ಎಲ್ಲ ನೀರಿನ ಅಂಶ ಆದಮೇಲೆ ಒಂಚೂರು ಆಯಿಲ್ ಹಾಕಿ ಫ್ರೈ ಮಾಡಿಕೊಂಡೆ. ಆದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಖಾರ ತುಂಬಾ ಚೆನ್ನಾಗಿರುತ್ತೆ. ಈ ಮೆಣಸಿನ್ಕಾಯಿನ ಅತಿ ಖಾರ ಇಲ್ಲ ಅಂತ ಹೇಳಿದರು. ಸೊ ನೋಡ್ತಾ ಇದ್ದೀರಲ್ವ, ಎಣ್ಣೆ ಹಾಕಿನೂ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ತಾ ಇದ್ದೀನಿ. ಇದಾದಮೇಲೆ ಬೆಳ್ಳುಳ್ಳಿ ತೊಗೊಂಡು ಬೆಳ್ಳುಳ್ಳಿನ ಬಿಡಿಸ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಬಿಡಿಸಾಯಿತು. ಈಗ ಎಲ್ಲ ರುಬ್ಕೊಳ್ಳೋಕ್ಕೋಸ್ಕರ ಫಸ್ಟು ಮೆಣಸಿನ್ಕಾಯಿ ಮಾತ್ರ ಹಾಕ್ತಾಯಿದ್ದೀನಿ. ಯಾಕಂದರೆ ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಬರೀ ಮೆಣಸಿನ್ಕಾಯಿ ರುಬ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮಿಕ್ಕಿರೋದೆಲ್ಲ ಹಾಕೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಮೆಣಸಿನ್ಕಾಯಿ ರುಬ್ಕೊಂಡೆ. ನೋಡಿ, ಈಗ ಈ ಥರ ಮೆಣಸಿನ್ಕಾಯಿ ರುಬ್ಕೋತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಎಲ್ಲನೂ ಹಾಕಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ರಿಂದ ಸ್ವಲ್ಪ ದಿವಸ ಇಟ್ಕೋಬೋದು ಇದನ್ನ. ಯಾಕೋ ಅಷ್ಟು ಸಣ್ಣ ಆಗಿಲ್ಲ, ಅದಕ್ಕೋಸ್ಕರ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದ್ಸಲ ರುಬ್ಕೊಂಡೆ. ಈಗ ನೋಡಿ, ಈ ಥರ ಸಣ್ಣಕ್ಕೆ ಚೆನ್ನಾಗಿ ಆಗಿದೆ. ನೆಕ್ಸ್ಟ್ ಇದನ್ನ ಒಂದು ಕಡೆ ಅರ್ಧ ತೆಗೆದಿಟ್ಟು ಇನ್ನು ಅರ್ಧಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ. ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಬೆಲ್ಲ ಎಲ್ಲ ತಿಂತಾರೆ, ಅದಕ್ಕೋಸ್ಕರ ಬೆಲ್ಲನೂ ಹಾಕಿ ರುಬ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಮಾಡೋಣ ಅಂಥೇಳಿ ನನ್ನ ಮಗಳಿಗೋಸ್ಕರ. ಆಮೇಲೆ ಅನ್ನ ತಗೊಂಡಿದ್ದೀನಿ. ಅನ್ನಕ್ಕೆ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿ ಮಸಾಲ ರೊಟ್ಟಿ ಥರ ಮಾಡ್ತಾಯಿದ್ದೀನಿ. ಈಗ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡೆ. ಬೇಕಿದ್ರೆ ಜೀರಿಗೆ ಎಲ್ಲ ಹಾಕೋಬೋದು, ಬಟ್ ನಾನು ಅದು ಯಾವುದೂ ಹಾಕ್ತಾಯಿಲ್ಲ. ಅವಳಿಗೆ ರೊಟ್ಟಿ ಮತ್ತು ಆ ಖಾರ ಮಾಡಿದ್ನಲ್ಲ, ಅದೆರಡು ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಳಿಗೆ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಾದರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ, ಇಲ್ಲಾಂದರೆ ಅವಳಿಗೆ ತಿನ್ಸೋದೇ ಕಷ್ಟ. ಸೊ ಈಗ ರೊಟ್ಟಿ ರೆಡಿಯಾಗಿದೆ. ಇದನ್ನ ಬೇಯಿಸಬೇಕು. ಈಗ ಬೇಯಕ್ಕೆ ಹಾಕಿದ್ದೀನಿ. ಇದು ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ನಾನು ಆಯಿಲ್ ಯಾವುದೂ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಬರೀ ರೊಟ್ಟಿ ಬೇಯಿಸ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಆಯಿಲ್ ಕೂಡ ಹಾಕೋಬೋದು. ನೋಡ್ತಾ ಇದ್ದೀರಲ್ವ, ಈ ಥರ ಪ್ಲೇನಾಗಿ ಬೇಯಿಸ್ಕೊಂಡು ಚಟ್ನಿ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಲು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.